ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಬ್ಯಾರಿ ಸಮುದಾಯ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಒದಗಿಸಲಾಗುವುದು. ಆ ನಿಟ್ಟಿನಲ್ಲಿ ಜಾಗ ಗುರುತಿಸುವಂತೆ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಡಗು ಬ್ಯಾರೀಸ್ ವೆಲ್ಫೇರ್ ಟ್ರಸ್ಟ್ ಮಡಿಕೇರಿ ಇವರ ಸಹಯೋಗದಲ್ಲಿ ನಗರದ ಕಾವೇರಿ ಹಾಲ್ನಲ್ಲಿ ಮಂಗಳವಾರ ನಡೆದ ಕೊಡಗು ಜಿಲ್ಲಾ ಬ್ಯಾರಿ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯ ಸ್ಥಳೀಯ ಶಾಸಕರಾದ ಡಾ ಮಂತ್ರಗೌಡ ಹಾಗೂ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರ ಸಹಕಾರದಿಂದ ಒಟ್ಟು 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದೆಂದು ವಿಧಾನಸಭೆಯ ಸಭಾಧ್ಯಕ್ಷರು ಭರವಸೆ ನೀಡಿದರು. ಬ್ಯಾರಿ ಸಂಸ್ಕೃತಿ ಸಾಹಿತ್ಯ ಪರಂಪರೆಗೆ ತನ್ನದೇ ಇತಿಹಾಸವಿದ್ದು, ಬ್ಯಾರಿ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸಲು ಶ್ರಮಿಸಬೇಕೆಂದು ಕರೆ ನೀಡಿದರು. ಬ್ಯಾರಿ ಸಾಹಿತ್ಯ ಸಮ್ಮೇಳನದಿಂದ ಬ್ಯಾರಿ ಭಾಷೆ ಬೆಳವಣಿಗೆ ಜೊತೆಗೆ ಚಿಂತನ ಮಂಥನಗಳು ನಡೆಯಲಿದ್ದು, ಸಮಾಜ ಅಭಿವೃದ್ಧಿಯತ್ತ ಮುನ್ನಡೆಯಬೇಕೆಂದು ಸಲಹೆ ನೀಡಿದರು. ಬ್ಯಾರಿ ಸಾಹಿತ್ಯ ಸಮ್ಮೇಳನದಿಂದ ಯುವಜನರಿಗೆ ಬ್ಯಾರಿ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಲು ಸಹಕಾರಿಯಾಗಲಿದೆ. ಆ ನಿಟ್ಟಿನಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅನುಕೂಲ ಆಗಲಿದ್ದು, ಅಭಿಪ್ರಾಯ ಹಂಚಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಬ್ಯಾರಿ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ, ಸಹಯೋಗ ಅತ್ಯಗತ್ಯ ಅಂತ ವಿಧಾನಸಭೆಯ ಸಭಾಧ್ಯಕ್ಷರು ಅಭಿಪ್ರಾಯಪಟ್ಟರು. ಬ್ಯಾರಿ ಸಾಹಿತ್ಯ ಅಭಿವೃದ್ಧಿಗೆ ಹಸನಬ್ಬ, ಶಂಶುದ್ದೀನ್ ಸೇರಿದಂತೆ ಹಲವರು ಬ್ಯಾರಿ ಸಾಹಿತ್ಯಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನ ಸ್ಥಾಪನೆ ಮಾಡಲಾಗಿದ್ದು, ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು. ಯುವಜನರು ಬ್ಯಾರಿ ಸಾಹಿತ್ಯ ಪುಸ್ತಕ ಸಂಸ್ಕೃತಿಗೆ ಒತ್ತು ನೀಡಬೇಕು, ಜೊತೆಗೆ ಪ್ರೋತ್ಸಾಹಿಸಬೇಕು. ಮಕ್ಕಳಲ್ಲಿ ಪುಸ್ತಕ ಅಭಿರುಚಿ ಬೆಳೆಯಬೇಕು. ಮಕ್ಕಳನ್ನ ಸರಿದಾರಿಗೆ ಕೊಂಡೊಯ್ಯುವಲ್ಲಿ ಪುಸ್ತಕ ಸಂಸ್ಕೃತಿ ಅಧ್ಯಯನ ಸಹಕಾರಿ ಅಂತ UT ಖಾದರ್ ಹೇಳಿದರು. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಬ್ಯಾರಿ ಸಮಾಜದ ದೊಡ್ಡ ಗೌರವ ಯಾವುದಂತ ಹೇಳಿದ್ರೆ, ಅಥವಾ ನಿಮ್ಮ ಮಡಿಕೇರಿಯ ದೊಡ್ಡ ಗೌರವ ಯಾವುದಂತ ಹೇಳಿದ್ರೆ, ಅದು ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ತೋಟ ಇದೆ, ಇದು ಗೌರವ ಅಲ್ಲ. ಅದು ಎಷ್ಟನ್ನು ಅಧಿಕಾರದಲ್ಲಿದೆ, ಇದು ಕೂಡ ಗೌರವ ಅಲ್ಲ. ಸಮಾಜದ ಮತ್ತು ಊರಿನ ದೊಡ್ಡ ಮಟ್ಟದ ಗೌರವ ಯಾವುದಂತ ಹೇಳಿದ್ರೆ, ನಾವು ಎಷ್ಟು ಒಗ್ಗಟ್ಟಿನಿದ್ದೇವೆ, ಅದು ಅತ್ಯಂತ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಗ್ಗಟ್ಟಂತ ಹೇಳಿದ್ರೆ ಅದು ಬಹುಶಃ ನಾನು ಹೇಳಿದಾಗಲೇ ಕೇಳಬೇಕು, ಇದ್ದಂತ ಒಗ್ಗಟ್ಟಾಗಲಿಕ್ಕೆ ಸಾಧ್ಯವಿಲ್ಲ. ಒಗ್ಗಟ್ಟಂತ ಹೇಳಿದ್ರೆ ಸಾಮರಸ್ಯ ಸಮಾಜದ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಬಯಸ್ಕೊಂಡರು. ಸಾಮರಸ್ಯದ ಜವಾಬ್ದಾರಿ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಅಲ್ಲ. ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯ ಇದ್ದರೆ ಮಾತ್ರ ಸಾಮರಸ್ಯ ಇರಲಿಕ್ಕೆ ಸಾಧ್ಯವಿರ್ತದೆ. ಆದ ಕಾರಣ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ನಾವು ಪರಸ್ಪರ ಕೂತ್ಕೊಂಡು ಚರ್ಚಿಸಿ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಲ್ಲಿ ಕೈ ಹಿಡಿದು ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕನಸನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಮರಸ್ಯ ಸಮಾಜ ಮತ್ತು ನಾಡನ್ನು ಕಟ್ಟಲಿಕ್ಕೆ ಅದು ಬರೀ ಜನಪ್ರತಿನಿಧಿಗಳಿಂದ, MLA ಇಂದ, ಸರ್ಕಾರದಿಂದ, ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಮತ್ತು ಪ್ರತಿಯೊಂದು ಮನೆಯು ಎದ್ದು ನಿಂತು, ಹೌದು ನಮಗೆ ಸೋದರತ್ವ ಮತ್ತು ಸಾಮರಸ್ಯ ಸಮಾಜ ನಮಗೆ ಬೇಕು, ನಮ್ಮ ಬೇರೆ ಇನ್ನು ಮುಂದಿನ ಜನಾಂಗ ಇನ್ನು ಬಹಳಷ್ಟು ಹುಟ್ಟಿ ಬರಲಿಕ್ಕಿದ್ದಾರೆ, ಅವರು ಹುಟ್ಟಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡುವ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿಯಿಂದ ಎನಿಸಿಕೊಂಡು ಬಹುಶಃ ನಾವು ನಮ್ಮ ಆ ಭಿನ್ನಾಭಿಪ್ರಾಯದ ಕೂಡಿಗರಿಸಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಹೋಗುವಂಥ ಜವಾಬ್ದಾರಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಆದ ಕಾರಣ ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಸುಮ್ಮನೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತೆಲ್ಲ ಸಂಘ ಸಂಸ್ಥೆ ಯುವಕರಿಗೆ ನಾನು ಎಲ್ಲರಿಗೂ ಕೊಡೋದಿಷ್ಟೇ, ಸೋದರದ ಪ್ರೀತಿ, ವಿಶ್ವಾಸ, ತಾಳ್ಮೆ ಒಂದು ವ್ಯಕ್ತಿತ್ವ ಜೀವನ ಅವಕಾಶ ಮಾಡಿ ಸಾಹಿತಿಗಳು ಮತ್ತು ನಾವು ಸಮಾಜವನ್ನು ಕಟ್ಟೋರಾಗಬೇಕು ಹೊರತು ಸಮಾಜವನ್ನು ಒಡೆಯೋರು ಯಾರು ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ಯುವಕರಿಗೆ ನಾನು ಹೇಳೋದಿಷ್ಟೇ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ನಿಮ್ದು ಆಗಬೇಕು ಹೊರತು ಸಮಸ್ಯೆ ಬಂದಾಗ ಅದರಲ್ಲಿ ಸಮಸ್ಯೆ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ವ್ಯಕ್ತಿತ್ವ ಎಲ್ಲಿ ಕೂಡ ಯಾರು ಕೂಡ ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಮ್ಮಲ್ಲಿ ಯಾರಲ್ಲಿ ಕೂಡ ನಕಾರಾತ್ಮಕವಾದ ಚಿಂತನೆ ಇವತ್ತು ಬರುವಂಥ ಆಗುವ ಮನಸ್ಸೇ ಯಾರಿಗೂ ಕೂಡ ಇರೋದಾಗಬಾರ್ದು.
ತೊಂದರೆಗಿಂತ ಕೆಲವೊಮ್ಮೆ ಹೆಚ್ಚು ಸಮಯ ಬಂದೇ ಬರ್ತದೆ. ಇದನ್ನು ಸಮಾಧಾನ ಮತ್ತು ತಾಳ್ಮೆಯಿಂದ ಸ್ವೀಕರಿಸಿಕೊಂಡು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರೊಬ್ಬರು ಶ್ರಮಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮಗೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಅದು ನಮ್ಮ ಮುಖ್ಯ ಗುರಿ ಆಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿ, ಬ್ಯಾರಿ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಗುರುತಿಸಿದಲ್ಲಿ ಅನುದಾನ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ಹಾಗೂ ಸದಸ್ಯರ ಸ್ಥಾನಕ್ಕೆ ಕೊಡಗು ಜಿಲ್ಲೆಯವರಿಗೂ ಅವಕಾಶ ಮಾಡಿಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಕೋರಿದರು. ಅದೇ ವಿಚಾರದಲ್ಲಿ ನಮ್ಮ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇವತ್ತು ಏನು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈ ಬೇರೆ ಅಕಾಡೆಮಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ನಾನು ನೀವು ಬೇಜಾರ ಪಡ್ಕೊಂಡ್ರೂ ಪರವಾಗಿಲ್ಲ, ನಾವು ನಮ್ಮ ಜಿಲ್ಲೆಗೆ ಅಧ್ಯಕ್ಷರು ಕೊಡಬೇಕು ಅಂತ ನಾನು ಕೇಳಿದೆ ಯುಟಿ ಖಾದರ್ ಸಾಹೇಬರಿಗೆ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇರೋದ್ರಿಂದ ಯಾವಾಗಲೂ ಅಧ್ಯಕ್ಷರುಗಳು ಅನುಭವಿದ್ದು ಮಾತ್ರ ಕೊಡಗು ಭಾಗಕ್ಕೆ ಒಂದ್ಸಲಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ಇಲ್ಲ ಮತ್ತೆ ಈ ಸಲ ನಾವು ನಮ್ಮ ಕ್ಷೇತ್ರ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕೊಡ್ತೀನಿ ಅಂತಂದ್ರು. ಆ ವಿಚಾರದಲ್ಲಿ ಬರಂತ ದಿವಸದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಆಮೇಲೆ ನೀವು ಅಧ್ಯಕ್ಷರು ನಿಮ್ಮ ಕಡೆಗೆ ಇಟ್ಕೊಂಡು ಒಂದು 2-3 ಮೆಂಬರ್ ಆದರೂ ನಮ್ಮವ್ರು ಕೊಡಬೇಕು ಅಂತ ನಿಮಗೆ ಮನವಿ ಮಾಡ್ತಾ ಸಮ್ಮೇಳನಾಧ್ಯಕ್ಷರಾದ BS ಶಂಸುದ್ದೀನ್ ಅವರು ಮಾತನಾಡಿ, ಬ್ಯಾರಿ ಸಮುದಾಯದ ಬೆಳವಣಿಗೆಯಿಂದ ಗಮನಿಸಿದಾಗ ದೇಶದ ಒಂದು ಮೂಲೆಯಲ್ಲಿದ್ದ ಈ ಸಣ್ಣ ಸಮುದಾಯ ಮುಂದಿನ ದಿನಗಳಲ್ಲಿ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುವ ಸುಳಿಯೊಂದ ನೀಡ್ತಾ ಇದೆ ಎಂದರು. நல்ல படிப்பு படிச்சுட்டு டிகிரி எடுத்துட்ட பெண்ணு மக்கா அங்கே படிப்புರೆ நல்ல ರೀತಿಯಲ್ಲಿ ಕೆಲಸಕ್ಕೂ ಸಾಧ್ಯ ಆವಂಟೆ ಅಂಗಲ್ಲಿ ಉಳ್ಳ ಸಾಮರ್ಥ್ಯತೆ நல்ல ತರದ್ದು ಉಪಯೋಗ ಆಕ್ಕೊಳ್ಳೋಕೆ ಸಾಧ್ಯ ಆವಂಟೆ ಎಲ್ಲತ್ತೆ ಒದಗಿ ಬಿಚ್ಚಿಟ್ಟು ಅವತ ಉಳ್ಗಮೆ ಅಂಗಲ್ಲಿ ಸೀಮಿತ ಆಗಿಕೊಳ್ಳೋದು ನೇರು ಭಾರಿ ಬೇಜಾರ ವಿಷಯ. ಇದಕ್ಕೆ ಆನೂರು ಔತಂಗ ಕಾರಣಮಾ ದೀನಿ ತಪ್ಪು ಬಿಯಾರ ಕಾರಣಮಾ ಅಲ್ಲಿಗೆ ಪೆಣ್ಣು ಮಕ್ಕಮೇ ಈಗಂತೂ ನಿರ್ಧಾರ ಎತ್ತೊಂಡಾರ ಹೊಂದಿಲ್ಲ. ಮೆರವಣಿಗೆ ಉತ್ತರ ಭಾರತದಲ್ಲಿ ತಾನು ಆವರಿಸಿಕೊಂಡಿರುವ ಸ್ಥಾನಗಳಿಂದ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವುದಕ್ಕಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಿಂದ 50% ಏರಿಕೆ ಮಾಡಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದ್ದು, ದಕ್ಷಿಣ ಭಾರತದ ಬಗ್ಗೆ ತಾರತಮ್ಯ ಧೋರಣೆಯಿಂದ ಅನುಸರಿಸ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಕೇಂದ್ರ ಮುಂದಾಗಿದೆ. ಉತ್ತರ ಭಾರತದಲ್ಲಿ 195% ಜನಸಂಖ್ಯೆ ಏರಿಕೆಯಾಗಿದ್ದರೆ ದಕ್ಷಿಣ ಭಾರತದಲ್ಲಿ 135% ಮಾತ್ರ ಅಧಿಕವಾಗಿದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆಯಾದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಲೋಕಸಭಾ ಸ್ಥಾನಗಳು ಹೆಚ್ಚಾಗಲಿದೆ. ಇದು ಬಿಜೆಪಿಗೆ ಲಾಭವಾಗಲಿದೆ ಎನ್ನುವ ದುರುದ್ದೇಶ ಕೇಂದ್ರದ ಮುಂದಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎನ್ನುವ ಸತ್ಯ ಕೇಂದ್ರಕ್ಕೆ ತಿಳಿದಿದೆ ಎಂದು ಟೀಕಿಸಿದರು. ದಕ್ಷಿಣ ಭಾರತವನ್ನು ನಿರ್ಲಕ್ಷಿಸುವ ಮತ್ತು ತಾರತಮ್ಯ ಧೋರಣೆ ಹೊಂದಿರುವ ಮಸೂದೆಗಳನ್ನು ಕಾಂಗ್ರೆಸ್ ವಿರೋಧಿಸಲಿದೆ ಎಂದರು. ಕರ್ನಾಟಕ ರಾಜ್ಯ ತೆರಿಗೆ ರೂಪದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳಿಂದ ಕೇಂದ್ರಕ್ಕೆ ನೀಡ್ತಾ ಇದೆ. ಆದರೆ ಕೇಂದ್ರ ರಾಜ್ಯಕ್ಕೆ ಕೇವಲ 60,000 ಕೋಟಿ ಮಾತ್ರ ಮರಳಿ ನೀಡ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಿಳಾ ಮೀಸಲಾತಿಯಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು 2023ರಲ್ಲಿ ಮೇಲ್ಮನೆಯಲ್ಲಿ ಮಸೂದೆ ಅಂಗೀಕಾರಗೊಂಡಿತ್ತು. ಆದರೆ ಕೆಳಮನೆಯಲ್ಲಿ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನು 2026ರಲ್ಲಿ ಹೊರಡಿಸಿದೆ. 3 ವರ್ಷಗಳ ಕಾಲ ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಮಾಡಿದ ಎಂ ಲಕ್ಷ್ಮಣ್, ಮೀಸಲಾತಿ ಎನ್ನುವುದನ್ನೇ ಬಿಜೆಪಿ ಸಹಿಸೋದಿಲ್ಲ ಎಂದು ವ್ಯಂಗ್ಯವಾಡಿದರು. ದೇಶದಿಂದ ನಾವು ಪ್ರಣಾಳಿಕೆಯಲ್ಲಿ ಅದನ್ನು ಹಾಕಿದ್ದು, ಪ್ರಣಾಳಿಕೆ ಪ್ರಕಾರ ನಾವು ಇವತ್ತು ಅನುಷ್ಠಾನ ಮಾಡಿದ್ವಿ. ಹಿಂದೆ 2 ತಿಂಗಳ ಹಿಂದೆ 2-3 ತಿಂಗಳ ಹಿಂದೆ 17%ಗೆ ನಾವು ಮೀಸಲಾತಿಯನ್ನು ಹಂಚಿಕೆಯನ್ನು ಮಾಡಿದ್ದು, 6-5. ಈ 17% ಹಂಚಿಕೆ ಮಾಡಿ ಕೊನೆಯ ಮೊಮೆಂಟಲ್ಲಿ ಒಂದು 15 ದಿವಸ ಚುನಾವಣೆ ಇರುವ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು 2023 ಫೆಬ್ರವರಿ ತಿಂಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ನ 15 ಇದ್ದಿದ್ದು 17 ಮಾಡಿ, ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನ್ 3 ಇದ್ದಿದ್ದು 7 ಮಾಡಿ
ಒಟ್ಟು SC ST ರಿಸರ್ವೇಷನ್ 18% ಇದ್ದಿಂದ 24% ಮಾಡಿ ಆದೇಶ ಮಾಡಿ ಜಾಗ ಖಾಲಿ ಮಾಡಿಬಿಟ್ರು. ಗೊಂದಲ ಸೃಷ್ಟಿ ಮಾಡಿ ಚುನಾವಣೆ ದೃಷ್ಟಿಯಿಂದ ಮತವನ್ನು ಪಡಿಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಯಾವುದೇ ಅಧ್ಯಯನ ಮಾಡದೇ 17%ಗೆ ಅವರು SCಗೆ ಡಿವೈಡ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡೋದು. ಈ ಕಡೆ ಒಂದು ಕಡೆ ಮಾಡಿ ಆದಮೇಲೆ ನಾವು ಅದನ್ನೇ ಇಟ್ಕೊಂಡು ಅದೇ ಫಾರ್ಮುಲಾ ಇಟ್ಕೊಂಡು ಹಂಚಿಕೆ ಮಾಡಿ ಇನ್ನೇನು ನೋಟಿಫಿಕೇಷನ್ ಮಾಡಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಶುರುವಾಗೋ ಸಂದರ್ಭಕ್ಕೆ BJPಯವ್ರ ಕಡೆಯಿಂದನೇ, BJP ಅಫಿಷಿಯಲ್ ಆಗಲ್ಲ, BJPಯವ್ರ ಕಡೆಯಿಂದ ಒಂದಷ್ಟು ಜನಕ್ಕೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತರುವಂಥ ಕೆಲಸವನ್ನು ಮಾಡೋದು. ಹೈಕೋರ್ಟಲ್ಲಿ ಭಾಳ ಸ್ಪಷ್ಟವಾಗಿ ನೀವು 50% ಮೀರ್ತಾ ಇದ್ದೀರಿ, ರಿಸರ್ವೇಷನ್ ಲಿಮಿಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 50% ಅನ್ನುವಂಥ ಕಾನೂನು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು 56% ಮಾಡಿಬಿಟ್ಟಿದ್ದೀರಿ, ನೀವು 6% ಎಕ್ಸ್ಟ್ರಾ ಮಾಡಿದ್ದೀರಿ, ಅದರಿಂದ ನೀವು ಯಾವ ಪ್ರಕ್ರಿಯೆಯನ್ನು 56% ಒಳಗೊಂಡಂತೆ ಮಾಡುವಾಗಿಲ್ಲ ಅಂತ ಹೈಕೋರ್ಟು ಒಂದು ಆದೇಶ ಮಾಡಿ. ಅದರಲ್ಲಿ ಆ ಆದೇಶದಲ್ಲಿ ನೀವು 50% ಒಳಗಡೆ ಮಾಡುವಂಥಕ್ಕೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತಲೂ ಕೂಡ ನಮ್ಮ ಮುಂದೆ ಮಾಡುವಂಥ ಕೆಲಸವನ್ನು ಮಾಡಿ. ಈ ಒಂದು ತೀರ್ಮಾನ, ಹೈಕೋರ್ಟ್ ತೀರ್ಮಾನ ಬಂದಿದ್ದು ಅಕ್ಟೋಬರ್ 2025ರಲ್ಲಿ. ಅದಾದ ಮೇಲೆ ನಾವು ಮತ್ತೆ 50% ಲಿಮಿಟಿಗೆ ಬಂದು 17% ಇದ್ದಿದ್ದು ಒರಿಜಿನಲ್ 15% ಏನಿತ್ತು 15% ಲಿಮಿಟ್ ಒಳಗಡೆ ಬಂದು ಎಲ್ಲರನ್ನೂ ಒಳಗೊಂಡಂತೆ ಒಂದು ಸಮೀಕ್ಷೆ ಮಾಡಿಸಿ, ಸೆನ್ಸಸ್ನ ಮಾಡಿಸಿ, ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜಾತಿ ಇದ್ದಾರೆ ಅನ್ನೋ ಒಂದು ಸಮೀಕ್ಷೆ ಮಾಡಿಸಿದ ನಂತರ ಈಗ ಫೈನಲಾಗಿ 5.25%, 5.25 ಮತ್ತು 4.5% ರೀತಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರೂ ಒಪ್ಪಿದ್ದಾರೆ, ಎಲ್ಲರೂ ತೃಪ್ತಿದಾಯಕವಾಗಿದ್ದಾರೆ. ನಿನ್ನೆ ದಿವಸ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಮುಂದಿನ ದಿನಗಳಲ್ಲಿ 56,432 ಹುದ್ದೆಗಳನ್ನು ನಾವು ಏನು ಭರ್ತಿ ಮಾಡುವಂಥದಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದು, ಅದಕ್ಕೆ ಅನುಗುಣವಾಗಿ ಈಗ ಪ್ರಕ್ರಿಯೆ ಶುರುವಾಗಿದೆ. ಈಗ BJPಯವರು ತಡೆಯೋಕ್ಕಾಗಬೇಕು. ರಿಸರ್ವೇಷನ್ ವಿರುದ್ಧ ಯಾವುದಾದ್ರೂ ಪಕ್ಷ ಇಡೀ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಅದು BJPಗೂ ಮತ್ತು ರಿಸರ್ವೇಷನ್ಗೂ ಆಗಲ್ಲ. ದೇ ಆರ್ ಎಗೇನ್ಸ್ಟ್ ರಿಸರ್ವೇಷನ್. ಹಿಂದೆ 1993ರಲ್ಲಿ ನಾವು ವುಮೆನ್ ರಿಸರ್ವೇಷನ್ ಬಿಲ್ ತಂದಾಗ ಅದರ ವಿರುದ್ಧ, ರಿಸರ್ವೇಷನ್ ಕೊಡಬಾರ್ದು ಅನ್ನುವಂಥ ವಿರುದ್ಧ ರಮಾ ಜೋಯಿಸ್ ಅಂತ BJP ರಾಜ್ಯಸಭೆ MP ಜಡ್ಜ್ ಆಗಿದ್ದವರು, ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹಾಕ್ಸ್ಕೊಂಡಿದ್ರು. ಚೀಮಾರಿ ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ರು. ರಿಸರ್ವೇಷನ್ ಪರವಾಗಿಲ್ಲ ಇವರು. ಇದನ್ನು ಎಲ್ಲರೂ ಒಪ್ಪಿ ಅತಿ ಶೀಘ್ರವಾಗಿ ನೀವು ಇದನ್ನು ಮಾಡಿ ರಿಕ್ರೂಟ್ಮೆಂಟ್ ಶುರು ಮಾಡಿ ಅಂತ ಎಲ್ಲ ಒತ್ತಡ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಾದ ತಕ್ಷಣ ಅಶೋಕ್ ಅನ್ನೋರು, ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ, ನಾರಾಯಣ ಸ್ವಾಮಿ ಹಿಂದೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ಇವರು ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ HM ನಂದಕುಮಾರ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ, ಡಿಸಿಸಿ ಸದಸ್ಯ ಸಲೀಂ ಹ್ಯಾರಿಸ್, ಹಿಂದುಳಿದ ವರ್ಗಗಳ ಪ್ರಮುಖ ಜಯೇಂದ್ರ ಹಾಗೂ ಸಾಮಾಜಿಕ ಜಾಲತಾಣ ಘಟಕದ ಅಧ್ಯಕ್ಷ ಸೂರಜ್ ಹೊಸೂರ್ ಪಾಲ್ಗೊಂಡಿದ್ದರು. ಸೋಮವಾರಪೇಟೆಯ ವಲಯ ಅರಣ್ಯ ಇಲಾಖೆಯಿಂದ ಟೈಗರ್ಸ್ ಔಟ್ಸೈಡ್ ರಿಸರ್ವ್ಸ್ ಎಂಬ ಯೋಜನೆ ಅಡಿಯಲ್ಲಿ 2025-26ನೇ ವರ್ಷದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದ್ದು, ಕಾಡಿನಂಚಿನಲ್ಲಿ ಬರುವ ಗ್ರಾಮಗಳು ಹಾಗೂ ವಿವಿಧ ಇಲಾಖಾ ತಂಡಗಳೊಂದಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಯಿತು. ಬಳಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಕ್ರೀಡೆಯಲ್ಲಿ ಅರಣ್ಯ ಇಲಾಖೆಗಳ ತಂಡ, ಸೋಮವಾರಪೇಟೆ ಪೊಲೀಸ್ ತಂಡ, ಪತ್ರಕರ್ತರ ತಂಡ, PDO ತಂಡ, ಅರಣ್ಯ ವ್ಯಾಪ್ತಿಯ ಸಾರ್ವಜನಿಕರ ತಂಡ ಸೇರಿದಂತೆ ಒಟ್ಟು 10 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯ ಮೊದಲನೇ ದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭ ಮುಖ್ಯ ಅತಿಥಿಯಾಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಆಗಮಿಸಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಅರಣ್ಯ ಇಲಾಖೆಯಿಂದ ಗುರುತಿಸಲ್ಪಟ್ಟ ರೈತರಿಗೆ ಹಾಗೂ ಕಾಡಂಚಿನ ಮಹಿಳೆಯರಿಗೆ ಉಚಿತವಾಗಿ ನೀಡ್ತಾ ಇರುವ ಹೊಲಿಗೆ ಯಂತ್ರ, ಜೇನುಪೆಟ್ಟಿಗೆ, ಜೇನು ತೆಗೆಯುವ ಯಂತ್ರಗಳನ್ನು ವಿತರಣೆ ಮಾಡಿದರು. ಇನ್ನು ಕ್ರಿಕೆಟ್ ಪಂದ್ಯಾಟದಲ್ಲಿ 2 ಗುಂಪುಗಳಾಗಿ ತಲಾ 5 ತಂಡಗಳು ಲೀಗ್ ಹಂತದಲ್ಲಿ ಸೆಣಸಾಟ ನಡೆಸಿ 2 ಗುಂಪುಗಳಿಂದ ಅಗ್ರಸ್ಥಾನ ಪಡೆದ 2 ತಂಡಗಳಾದ PDO ಮತ್ತು ಸೋಮವಾರಪೇಟೆ ಪ್ರೆಸ್ ತಂಡ ಫೈನಲ್ ಪ್ರವೇಶಿಸಿದವು. ನಂತರ ಫೈನಲ್ನಲ್ಲಿ 5 ಓವರ್ಗಳ ಅದ್ಭುತ ಆಟ ಪ್ರದರ್ಶಿಸಿದ ಸೋಮವಾರಪೇಟೆ ಪ್ರೆಸ್ ತಂಡ ಜಯಭೇರಿ ಬಾರಿಸುವ ಮೂಲಕ ಹುಲಿಮಿತ್ರ ಕಪ್ಪನ್ನು ತನ್ನದಾಗಿಸಿಕೊಂಡಿತು. ಸಾರ್ವಜನಿಕರು ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಬಾಲ್ಯದ ದಿನಗಳು ನೆನಪಾಗ್ತಾ ಇದೆ ನನಗೆ. ಹೈಸ್ಕೂಲಲ್ಲಿದ್ದಾಗ ಇದೇ ರೀತಿ ನಾನು ಹಲವಾರು ಟೀಮ್ಗಳು ಮಾಡಿಕೊಂಡು ಒಂದು 2 ರೂಪಾಯಿ 3 ರೂಪಾಯಿ ಅಂತೇಳಿ ಬೆಟ್ ಕಟ್ಟಿ ಅವಾಗೆಲ್ಲ ನಾವು ಆಡೋ ಒಂದು ಪದ್ಧತಿ ಇತ್ತು. ನಾವು ಅದೇ
ಹುಮ್ಮಸ್ಸಿನಲ್ಲಿ ಬಂದಿದ್ದೀರಿ, ಸಂತೋಷ ಆಗ್ತದೆ. ದಯವಿಟ್ಟು ತಮ್ಮ ಏನು ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಸೋಲು ಗೆಲುವನ್ನ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ಸ್ಪೋರ್ಟ್ಸ್ಮನ್ಶಿಪ್, ಎಲ್ಲ ಸಹಕಾರ, ಸಹಭಾಗಿತ್ವ, ಸಹೋದರತ್ವ ಈ 3 ಶಬ್ದಗಳ ಮೂಲಕ ತಾವಿಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಇಲ್ಲಿ ಪರಸ್ಪರ ಅವನು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಭಾವನೆ ಬರಬೇಕು. ನಾವೆಲ್ಲರೂ ಒಂದು ವಿಚಾರದಲ್ಲಿ ನಾವು ಇಲ್ಲಿದ್ದೀವಿ ಅಂತ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಇತ್ತು. ಇದು ಟೈಗರ್ ಔಟ್ಸೈಡ್ ದಿ ಟೈಗರ್ ರಿಸರ್ವ್ ಅಂತೇಳಿ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಯೋಜನೆಯಲ್ಲಿ ಅರಣ್ಯದಂಚಿನ ರೈತರ ಮಕ್ಕಳು ಇರ್ಬೋದು, ನಮ್ಮ ಇಲಾಖೆ ಮಿತ್ರರಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಒಂದು ವೇದಿಕೆ ತರಲಿಕ್ಕೆ ಈ ಒಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಲ್ಲಿ ಇದು ಒಂದು ಕಾರ್ಯಕ್ರಮ ಆಗಿತ್ತು. ಈ ಏನು ಸಾಮೂಹಿಕವಾಗಿ ಎಲ್ಲರೂ ನಾವು ಸೇರ್ತಕ್ಕಂಥ ಒಂದು ಕ್ರೀಡೆ ಮೂಲಕ ನಾವೆಲ್ಲರೂ ಜನಗಳಲ್ಲೇ ಮನಸ್ಸಲ್ಲಿ ಒಪ್ಪಬೇಕಾಗ್ತದೆ. ಅರಣ್ಯ ಇಲಾಖೆಯ ಒಂದು ಒಳ್ಳೆಯ ಭಾವನೆ ಮೂಡಿಸಬೇಕಾಗ್ತದೆ. ಆ ಭಾವನೆಯ ಹಿತದೃಷ್ಟಿಯಿಂದ ಇವತ್ತಿಲ್ಲೆಲ್ಲ ನಾವು ಸೇರಿದ್ದೇವೆ. ಈ ಮೆಸೇಜು ಸ್ಥಳೀಯರಿಗೆ ಎಲ್ಲರಿಗೂ ಹೋಗಬೇಕು. ಅರಣ್ಯ ಇಲಾಖೆ ಅವ್ರ ಪರವಾಗಿದೆ, ನಾವು ಜನಗಳ ಪರವಾಗಿದ್ದೀವಿ. ಜನಗಳಲ್ಲಿ ನಿಮ್ಮ ಕಷ್ಟ. ಸೋಮರ್ಪೇಟೆ ಪ್ರೆಸ್ ತಂಡದ ನಾಯಕ ದುಷ್ಯಂತ್ ಕುಮಾರ್, ಸೋಮರ್ಪೇಟೆ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ, ಎಸಿಎಫ್ ಗೋಪಾಲ್, ಆರ್ಎಫ್ಒ ಶೈಲೇಂದ್ರ ಕುಮಾರ್, ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಈ ಸಂದರ್ಭ ಹಾಜರಿದ್ದರು. ವಿರಾಜಪೇಟೆ ನೆಹರು ನಗರದ ಪಲ್ಲಾಟ್ ಅಯ್ಯಪ್ಪ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವಕ್ಕೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದವರು, ನೆಹರು ನಗರದ ಪಲ್ಲಾಟ್ ಅಯ್ಯಪ್ಪ ದೇವಸ್ಥಾನದ ಬ್ರಹ್ಮ ಕಲಶ ಯಶಸ್ವಿಯಾಗಲಿ, ಭಕ್ತರ ಈಡೇರಿಕೆಯಿಂದ ಭಗವಂತನು ನೆರವೇರಿಸಲಿ ಎಂದರು. ನೆಹರು ನಗರದ ಜನರ ಬೇಡಿಕೆಯಂತೆ ರಸ್ತೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಮಾಡಲಾಗಿದೆ. ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೂ ಹಾಗೂ ಶ್ರೀಮಂತರಿಗೂ ಒಂದೇ ರೀತಿಯ ಸಮಾನತೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರ ಅನೇಕ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ ಎಂದರು. ಅದೇ ರೀತಿ ಮೊಹಮ್ಮದ್ ರಾಫಿ ಅವರಿಗೂ ಸಹ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಅದೇ ಕೆಕೆ ಗ್ರೂಪ್ ಜಗತ್ ಅವ್ರಿಗೂ ಸಹ ಪುಟ್ಟ ಒಂದು ನೆನಪಿನವರವರಿಗೂ ಸಹ ಪುಟ್ಟ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಭವಿಷ್ಯವನ್ನು ಪ್ರಾರ್ಥನೆ ಮಾಡ್ತಾ ಕರೆದು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಮತ್ತು ಈ ಒಂದು ಮುಂದಿನ ಕೆಲಸದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಿತಿಯ ಅಧ್ಯಕ್ಷರಿಗೆ, ಸಮಿತಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಚೀಫ್ ಆಫೀಸರ್ ನಾಯಕರಿದ್ದಾರೆ, ಅವರು ಕೂಡ ಸಕ್ರಿಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಎಲ್ಲರ ಅವರು ಅನೇಕ ಪರಿಚಯ ಇದ್ದಾರೆ, ಪುರಸಭೆ ಸದಸ್ಯರಾಗಿದ್ದಾರೆ. ಹಾಗೆ ಅನೇಕರು ಇಲ್ಲಿ ಮುಂದೆ ಕಾಣ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಿದೆ. ಬ್ರಹ್ಮ ಕಲಶ ಮತ್ತು ಪ್ರತಿಷ್ಠಾಪನೆ ಚೆನ್ನಾಗಿ ನಡೆದಿದೆ. ಎಲ್ಲ ಭಕ್ತಾದಿಗಳು ನಮ್ಮ ಪ್ರಾರ್ಥನೆಯ ಮೂಲಕ ಏನು ಇವತ್ತು ದೇವಸ್ಥಾನ ಮತ್ತು ದೇವರ ಅನುಗ್ರಹ ಪಾತ್ರ ಆಗಿರ್ತದೆ. ಅದು ಮುಂದೆ ಕೂಡ ಅದೇ ರೀತಿ ನಡೀಲಿ. ಒಂದು ಪುಣ್ಯಕ್ಷೇತ್ರ ಪಲ್ಲಾಟ್ ಅಯ್ಯಪ್ಪ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಯ ಬಹುಸಂಖ್ಯಾತ ಜನ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥ ಒಂದು ಪುಣ್ಯಕ್ಷೇತ್ರ. ಅದು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ರಾಫಿ ಅವರು ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಆದಷ್ಟು ಸಹಕಾರವನ್ನು ಮಾಡಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಪುರಸಭೆಯ ಮಾಜಿ ಸದಸ್ಯ ಮೊಹಮ್ಮದ್ ರಾಫಿ ಈ ಸಂದರ್ಭ ಹಾಜರಿದ್ದರು. ದೇವಸ್ಥಾನದ ಶಿಲ್ಪಿಗಳಾದ ಕಾರ್ಕಳದ ಶ್ರೀಕಾಂತ್ ಅವರಿಗೆ ಶಾಸಕರು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಮಾಡಿದರು. ಈ ಸಂದರ್ಭ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಚಂದಪ್ಪ, ಉಪಾಧ್ಯಕ್ಷರಾದ ಶಶಿ, ಕಾರ್ಯದರ್ಶಿ ದಿನೇಶ್, ಖಜಾಂಚಿ ರವಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈ ಪಲ್ಲಾಟ್ ಅಯ್ಯಪ್ಪ ದೇವಸ್ಥಾನ ನೆಹರು ನಗರ, ನಾನು ದಿನೇಶ್ ಇದರ ಕಾರ್ಯದರ್ಶಿ. ನಮ್ಮ ದೇವಸ್ಥಾನವು ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪನೆಗೆ ಮುಂದೂಡಿ ಈಗ ಅದಕ್ಕೆ ಒಂದು ಸಮಯ ಬಂದಿದೆ. ಸುಮಾರು 10-12 ವರ್ಷ ಆಯಿತು ಪ್ರತಿಷ್ಠಾಪನೆ ಮಾಡಲು. ಈಗ ಏಪ್ರಿಲ್ 26ರಿಂದ 30ರವರೆಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮವು ನಡೆಯಲಿದೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಪಲ್ಲಾಟ್ ಅಯ್ಯಪ್ಪ ದೇವಸ್ಥಾನ ಮೊದಲು ನಾನು ಇತಿಹಾಸದಲ್ಲಿ 400 ವರ್ಷ ಹಳೆ ದೇವಸ್ಥಾನ ಇತ್ತು. ಅಂದರೆ ಬರೀ ಕಾಡಾಗಿತ್ತು. ಕಾಡನ್ನು ಕಡಿದುಬಿಟ್ಟು ನಾವು ಒಂದು
ತಗೊಂಡುಬಿಟ್ಟು ಈಗ ದೇವಸ್ಥಾನ ರೂಪದಲ್ಲಿ ತಂದಿರ್ತೀವಿ. ಈಗ ಇತಿಹಾಸ ಅಂದರೆ ಇದರಲ್ಲಿ ಒಳ್ಳೆ ದೇವ್ರದ್ದು ಒಳ್ಳೆ ಶಕ್ತಿ ಇದೆ. ಬೇಡಿದವರಿಗೆ ಇಂಥ ಮಂಗಳಾದೇವಿ ನಗರದ ಶ್ರೀ ಆದಿ ಪರಾಶಕ್ತಿ ದೇವಾಲಯದ 61ನೇ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಏಪ್ರಿಲ್ 23ರ ಗುರುವಾರದಂದು ವಿಶೇಷ ಪೂಜಾ ವಿಧಿವಿಧಾನಗಳೊಂದಿಗೆ ಆರಂಭಗೊಂಡ ಪೂಜಾ ಮಹೋತ್ಸವ ಮಂಗಳವಾರ ಮಹಾ ಮಂಗಳಾರತಿ ಅನ್ನಪ್ರಸಾದ ವಿನಿಯೋಗದೊಂದಿಗೆ ಕೊನೆಗೊಂಡಿತು. ಶುಕ್ರವಾರದಿಂದ ಸೋಮವಾರದವರೆಗೆ ಅಗ್ನಿ ಕರಗದ ನಗರ ಪ್ರದಕ್ಷಿಣೆ ನಡೆಯಿತು. ಸೋಮವಾರ ಸಂಜೆ ನಗರದ ಪಂಪಿನ ಕೆರೆಯಿಂದ ಪಡಕಲಂ, ಹೂಕರಗ, ಅಗ್ನಿ ಕರಗದ ಸಹಿತ ವಿಶೇಷ ಅಲಂಕೃತ ಮಂಟಪದಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಬುಧವಾರ ಓಕುಳಿ ಆಟದ ಬಳಿಕ ಸಂಜೆ ಶಾಂತಿ ಪೂಜೆ ನೆರವೇರಲಿದೆ ಎಂದು ದೇವಾಲಯ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ನಮ್ಮ ಮಂಗಳಾದೇವಿ ನಗರದಲ್ಲಿ ಶ್ರೀ ಆದಿಪರಾಶಕ್ತಿ ಮುತ್ತುಮಾರಿಯಮ್ಮ ಅಂತೇಳಿ ದೇವರನ್ನು ಸುಮಾರು ಒಂದು 61 ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ತುಂಬ ಶ್ರದ್ಧೆ ಭಕ್ತಿಯಿಂದ ಈ ಒಂದು ವಾರದಿಂದ ಹಬ್ಬ ನಡೀತಾ ಇದೆ. ಅಗ್ನಿಕರ ಮುನೇಶ್ವರ ಪೂಜೆಯಿಂದ ಶುರು ಮಾಡಿ ಅಲ್ಲಿಂದ ಮುತ್ತುಮಾರಿಯಮ್ಮ ಕರಗ, ಅಗ್ನಿ ಕರಗ ಎಲ್ಲ ಸ್ಥಾಪನೆ ಮಾಡಿ ಅಲ್ಲಿಂದ ಇವತ್ತು ಮಹಾಮಂಗಳಾರತಿ ಅನ್ನದಾನ ಎಲ್ಲ ನಡೀತು. ಭಾಳ ಚೆನ್ನಾಗಿ ನಡೀತು. ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಇದ್ದೀವಿ. ಈ ಸಲ ಜೀರ್ಣೋದ್ಧಾರ ಮಾಡಬೇಕು ಅಂತಲೂ ಇದ್ದೀವಿ. ಎಲ್ಲರ ಸಹಕಾರ ಸಿಕ್ಕಿದೆ. ಭಕ್ತರಿಗೆರೆಯಿಂದ ವಿದ್ಯುತ್ ಮಂಟಪದೊಂದಿಗೆ ಕಳಸಗಳು, ಅಗ್ನಿಕರಗ, ಪಡಕಲಂ, ಕರಗ, ಹೂಕರಗ ಎಲ್ಲ ಮೆರವಣಿಗೆ ಬಂತು. ತುಂಬ ಶ್ರದ್ಧೆ ಭಕ್ತಿಯಿಂದ ಅಗ್ನಿಕರಗ ಸಾಧಾರಣ ಮಡಿಕೇರಿ ಎಲ್ಲ ನಗರಗಳಿಗೆ ಹೋಗ್ತದೆ. ಕೆಲವರು ಜ್ಞಾನ ಮಾಡ್ತಾರೆ, ಇದು ಅದನ್ನು ಉತ್ಕೊಂಡು ತಿರುಗೋದು ದುಡ್ಡು ಮಾಡಲಿಕ್ಕೆ ಅಂತ. ಅದು ಸತ್ಯ ಅಲ್ಲ. ಅದು ಏನಂತ ಹೇಳಿದ್ರೆ ಅಗ್ನಿಕರಗ ಹೋಗೋದ್ರಿಂದ ಮಕ್ಕಳಿಗೆ ಅಮ್ಮ ಬರೋದಿಲ್ಲ, ಮತ್ತು ಇನ್ನೊಂದು ಕಾಯಿಲೆಗಳೆಲ್ಲ ಈ ಮಾರಿಗಳವರಿಗೆ ಬರೋದ್ರಿಂದ ಅದು ತಡೆ ಆಗ್ತದೆ. ಅದರಿಂದ ನಾವು ಏರಿಯಾಕ್ಕೆ ಹೋಗಿ ಶಾಂತಿ ಮಾಡಿ ಬರ್ತೀವಿ. ಇವತ್ತು ಪೂಜೆ ಇವತ್ತು ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ನಂತರ ಅನ್ನಸಂತರ್ಪಣೆ ಆಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಕೊಡಗು ಬಂಟರ ಭವನ ಟ್ರಸ್ಟ್ ಮತ್ತು ಕೊಡಗು ಜಿಲ್ಲಾ ಬಂಟರ ಸಂಘದ ವತಿಯಿಂದ ಮಡಿಕೇರಿಯ ಅಬ್ಬಿ ಫಾಲ್ಸ್ ರಸ್ತೆಯ ಬಳಿ ಕೊಡಗು ಬಂಟರ ಭವನ ನಿರ್ಮಾಣ ಕಾಮಗಾರಿಗೆ ಮೇ 1ರಂದು ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಬಿಡಿ ಜಗದೀಶ್ ರೈ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸುಮಾರು 12ರಿಂದ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಟರ ಭವನ ನಿರ್ಮಾಣಗೊಳ್ಳಲಿದೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಸದಸ್ಯ ಸುಜಾಕು ಶಾಲಪ್ಪ, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಅಪ್ಪಚ್ಚು ರಂಜನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆಂದರು. ಏಪ್ರಿಲ್ 30ರಿಂದ ಮೇ 3ರವರೆಗೆ ಕೊಡಗು ಯುವ ಬಂಟ್ಸ್ ವತಿಯಿಂದ ಮಡಿಕೇರಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಪುರುಷರಿಗೆ ಕ್ರಿಕೆಟ್, ವಾಲಿಬಾಲ್, ಹಗ್ಗಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗಜಗ್ಗಾಟ ಹಾಗೂ ಮಕ್ಕಳಿಗೆ
ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿವೆ ಎಂದು ಬಿಡಿ ಜಗದೀಶ್ ಮಾಹಿತಿಯನ್ನು ನೀಡಿದರು. ಬಂಟರ ಸಂಘ ಹಾಗೂ ಬಂಟರ ಭವನ ಟ್ರಸ್ಟ್ ವತಿಯಿಂದ ನಮ್ಮ ಹಲವು ದಿನಗಳ ಕನಸಂತ ಬಂಟರ ಭವನ ಕಟ್ಟುವ ಕಾರ್ಯಕ್ರಮದ ಭೂಮಿ ಪೂಜೆ. ಈ ಭೂಮಿ ಪೂಜೆಯು ಶುಕ್ರವಾರ ಅಂದರೆ ಮೇ 1ರಂದು ಅಭಿಪಾಲ್ಸ್ ರಸ್ತೆಯಲ್ಲಿರುವ ನಮ್ಮ ಭವನದ ನಿವಾಸದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಕ್ಷೇತ್ರದ ಶಾಸಕರನ್ನೆಲ್ಲ ನಾವು ಆಹ್ವಾನಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಒಡಿಯೂರು ಮಠದ ಶ್ರೀ ಗುರುದೇವಾನಂದ ಸ್ವಾಮಿಗಳು ನಮಗೆ ಆಶೀರ್ವಚನವನ್ನು ನೀಡಲಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಸ್ ಪೊನ್ನಣ್ಣ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಯದುವೀರ್ ಕೃಷ್ಣಮೂರ್ತಿ ಒಡೆಯರ್ ನಮ್ಮ MP ಅವರು ಭಾಗವಹಿಸಲಿದ್ದಾರೆ. ಶ್ರೀಮತಿ ಕಲಾವತಿ ಅವರು ನಮ್ಮ ನಗರಸಭಾ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸುಜಾತ ಸಲಪ್ ಅವರು MLC ಸುಜಾತ ಸಲಪ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪುತ್ತೂರು ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ MP ಅಪ್ಪಚ್ಚರಂಜನ್ ಅವರು, ಅದೇ ರೀತಿ ನಮ್ಮ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕರಾದಂತಹ KG ಬೋಪಯ್ಯನವರು ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಲವರು ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಜಾಗತಿಕ ಅಧ್ಯಕ್ಷರಾದಂತಹ ಐಕಲ್ ಆದಿಶೆಟ್ಟಿ ಅವರು, ಮಾತೃ ಸಂಘದ ಅಧ್ಯಕ್ಷರು, ಇನ್ನೂ ಹಲವು ಗಣ್ಯರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಭಾಗವಹಿಸುತ್ತಿದ್ದಾರೆ. ನಾವು ಹಲವು ವರ್ಷಗಳ ಕನಸಾದಂತಹ ಬಂಟರ ಭವನವನ್ನು ಸುಮಾರು 12ರಿಂದ 15 ಕೋಟಿ ವೆಚ್ಚದಲ್ಲಿ ನಾವು ಕಟ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಬಂಟರ ಸಂಘದ ಗೌರವಾಧ್ಯಕ್ಷ BB ಐತಪ್ಪ ರೈ, ಉಪಾಧ್ಯಕ್ಷ BS ಸದಾಶಿವ ರೈ, ಕಾರ್ಯದರ್ಶಿ ರವೀಂದ್ರ ವೀರೈ, ಬಂಟರ ಭವನ ಟ್ರಸ್ಟ್ ಕಾರ್ಯದರ್ಶಿ ಅಪ್ಪು ಬಾಲಕೃಷ್ಣ ರೈ ಹಾಗೂ ಯುವ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ BK ಸದಾನಂದ ರೈ ಪಾಲ್ಗೊಂಡಿದ್ದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಸಂತೆ ಮೇಳದಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿ ಅಂತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಹೇಳಿದ್ದಾರೆ. ದಾಪಕ್ಲು ಮಹಿಳಾ ಸಮಾಜದಲ್ಲಿ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಸಂತೆ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಸಂಘ ಸಂಸ್ಥೆಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಸದೃಢರಾಗಿರಬೇಕೆಂದು ಹಿತನುಡಿಗಳನ್ನು ಹೇಳಿದರು. ತಂದು ಲಿಕ್ಕಿ ಮಾರೋದ್ರಿಂದ ಅವರಿಗೆ ಒಂದು ಸ್ವಾವಲಂಬಿ ಜೀವನವನ್ನು ಆರಂಭಿಸುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಅಳವಡಿಸ್ಕೊಳ್ಬೋದು. ಆದ್ದರಿಂದ ಈ ಸಂತೆ ಆದಷ್ಟು ಒಂದು ಮಹಿಳೆಯರಿಗೆ ಬೇಕಾಗಿರುವಂಥ ಒಂದು ಇದಾಗಿದೆ. ಅದರಿಂದ ಸರ್ಕಾರ ಆದೇಶದಂತೆ ಈ ದಿನ ಇವತ್ತು ಸಂತೆ ಮೇಳವನ್ನು ಮಾಡಿದ್ದಾರೆ. ನಮಗೆ ಸಹಕಾರ ಸಿಗಲಿಲ್ಲ, ಅಷ್ಟೇ ಮಾಡ್ತಿದ್ರು, ಸಿಗಲಿಲ್ಲ. ನಮಗೆ ಏನೇ ಒಂದು ಆಯ್ತು ಅಂದ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾರೆ, ಅಲ್ಲಿ ಬಿಸಾಕ್ತಾರೆ, ಇಲ್ಲಿ ಬಿಸಾಕ್ತಾರೆ. ಅದು ಮುಂದೆ ನಾವೇನಾದ್ರೂ ನಮ್ದು ಮಾತ್ರ ನಾವು ಯೋಚನೆ ಮಾಡಬಾರ್ದು. ನಮ್ಮ ಮಕ್ಕಳು ಮೊಮ್ಮಕ್ಕಳದು ನಾವು ಫ್ಯೂಚರ್ ಅದೇ ಪರಿಸ್ಥಿತಿ ಪ್ಲಾಸ್ಟಿಕ್ ಉಪಯೋಗಿಸ್ಬೇಕು, ಅನಿವಾರ್ಯ, ಮತ್ತಂಗಿಲ್ಲ. ಆದ್ರೂ ನಾವು ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿಕೊಂಡು ತಗೊಂಡು ಅದನ್ನ ಹೇಗೆ ಬೇರ್ಪಡಿಸ್ಕೊಂಡು ನಾವು ಅದನ್ನ ಉಪಯೋಗಿಸಿ ಅದನ್ನ ಬೇರೆ ಕಡೆ ಒಂದು ಏನೋ ಒಂದು ಮಾಡೋದು, ಇಲ್ಲ ಒಂದು ನಮ್ಗೆ ಟ್ಯಾಕ್ಟರ್ ಬಂದಾಗ ಬೇರೆ ಹಾಕೋದು, ಕೆಲಸ ಮಾಡೋದು ಬೇರೆ ಮಾಡೋದು ಅಂತ ಹೇಳ್ಬಿಟ್ಟು ಅದು. ಸಂಜೀವಿನಿ ಒಕ್ಕೂಟದ ಮುಖ್ಯ ಲೆಕ್ಕಪತ್ರ ನಿರ್ವಾಹಕಿ ಯಮುನಾ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಆಕ್ಟಿವ್ ಆಗಿ ಮುಂದೆ ಬರ್ತಾ ಇರೋದು, ಆಕ್ಟಿವ್ ಆಗಿ ಸಾಲ ಕೊಡೋದು ಹಾಗೇನಿರಲಿಲ್ಲ. ಈಗ MBK ಅಂತ ಬಂದು MBK ಯಮುನಾನವರು ಆಯ್ಕೆ ಆದಮೇಲೆ ಸಂಘಗಳನ್ನು ಮುಂದೆ ತಂದಿದ್ದಾರೆ. ಸಂಜೀವಿನಿ ಒಕ್ಕೂಟ ಅಂದರೆ ಏನು ಅನ್ನೋದು ಅವರು ತಿಳಿಸ್ತಾ ಇದ್ದಾರೆ. ಮಾಹಿತಿಗಳು ಸಂಘಗಳಿಗೆ ಕೊಡ್ತಾ ಇದ್ದಾರೆ. ಅವರ ಜೊತೆ ಸೇರ್ಕೊಂಡಿರುವ LCRP, ಕೃಷಿ ಸಖಿ, ಪಶು ಸಖಿ ಅವರು, ಅವರ ಜೊತೆ ನಾನು ಸಂಘದಲ್ಲಿ ಇದ್ದೀನಿ. ಈಗ ನಾನು ಅಧ್ಯಕ್ಷರಾಗಿ ಈಗ ಬಿಟ್ಟು ಕೊಡ್ತಾ ಇದ್ದೀನಿ. ಬಂದು ನಾವು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರೇನೆ ಅವರಿಗೂ ಒಂದು ಕೆಲಸ ಮಾಡಲು ಒಂದು ಇಂಟ್ರೆಸ್ಟ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ, ಪಂಚಾಯತ್ನ ಮಾಜಿ ಸದಸ್ಯ ಕಟ್ಟಿ, ಸಂಜೀವಿನಿ ಒಕ್ಕೂಟದ ಶರೀಫಾ, ಕಾರ್ಯದರ್ಶಿ ಮಂಜುಳಾ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ರೋಜಾ,
ಕೃಷಿ ಸಖಿ ಗುಣಶ್ರೀ, ಪಶು ಸಖಿ ನಿಶಾ ಟಿಪಿ, ರಾಜೇಶ್ವರಿ ಹಾಗೂ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ದಾಪಕ್ಲು.